ಹಸಿದವರಿಗೆ ಹೊಟ್ಟೆ ತುಂಬಿಸುವ ಲಯನ್ಸ್ ಕ್ಲಬ್ ಹಾಗೇನೆ ಕೋವಿಡ್ನಿಂದ ಇಲ್ಲಿವರೆಗೆ 3 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಬಳಿ ಉಚಿತ ಊಟವನ್ನು ನೀಡಲಾಗ್ತಾ ಇದೆ. ರಾಯಚೂರಿನ ಸರ್ಕಾರಿ ರಿಮ್ಸ್ ಆಸ್ಪತ್ರೆಯಲ್ಲಿ ನಿತ್ಯ ಅನ್ನದಾನ ನಡೆಯುತ್ತೆ. ರೋಗಿಗಳ ಜೊತೆಗೆ ಸಹಾಯಕರು ಹಾಗೂ ಹೊರರೋಗಿಗಳಿಗೆ ಮಧ್ಯಾಹ್ನ ಹೊಟ್ಟೆ ತುಂಬಿಸುವಂತ ಕೆಲಸವನ್ನ ಲಯನ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಇಂದಿಗೆ 613 ದಿನಗಳಿಂದ ಸತತವಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಹೆರಿಗೆ ಹಾಗೇನೆ ವಿವಿಧ ಸೇವೆಗೆ ಬಡ ಕುಟುಂಬಗಳು ಆಸ್ಪತ್ರೆಗೆ ಬಂದಿರ್ತಾರೆ. ಇವರ ಹಸಿವನ್ನ ನೀಗಿಸುವಂತ ಕಾಯಕವನ್ನ ಲಯನ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹಸಿದವರಿಗೆ ಹಸಿವು ನೀಗಿಸಿದ ಲಯನ್ಸ್ ಕ್ಲಬ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಬಳಿ ಲಯನ್ಸ್ ಕ್ಲಬ್ನವರು ಉಚಿತ ಊಟವನ್ನು ನೀಡ್ತಾ ಇದ್ದಾರೆ. ರಿಮ್ಸ್ ಆಸ್ಪತ್ರೆಗೆ ನಿತ್ಯ ಸಾಕಷ್ಟು ಜನ ಬರ್ತಾರೆ. ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ರಿಮ್ಸ್ನವರು ಲಯನ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಒಳ ರೋಗಿಗಳು ಮಾತ್ರ ಅಲ್ಲ, ಹೊರ ರೋಗಿಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ರೋಗಿಗಳ ಜೊತೆಗೆ ಯಾರು ಬಂದಿರ್ತಾರೆ, ರೋಗಿಗಳ ಸಹಾಯಕರು, ಅವರ ಕುಟುಂಬದವರು, ಅವರಿಗೂ ಕೂಡ ಆಹಾರವನ್ನು ನೀಡುವಂಥ ಕೆಲಸವನ್ನು ಇಲ್ಲಿ ಲಯನ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ನಾವು ಮಾನೆಯಿಂದ ಬಂದಿದ್ದೀವಿ ರೀ. ಇಲ್ಲಿ ನಮ್ಮ ಮಾಮನವ್ರಿಗೆ ಆರಾಮಿಲ್ಲ, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇಲ್ಲೇ ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದೀವಿ. ಇಲ್ಲಿ 4 ದಿನ ಆಯ್ತು ರೀ, ನಾವು ದೂರ ಆಗುತ್ತಲ್ಲ, ಅದಕ್ಕೆ ಊಟದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವ್ರ ಕಂಪ್ನಿ ಕಡೆಯಿಂದ. ಅದು ನಮ್ಗೆ ಭಾಳ ಹೆಲ್ಪ್ ಆಗ್ತಾಯಿದೆ. ಬಡವರಿಗೂ ಭಾಳ ಸಹಾಯ ಆಗ್ತಾಯಿದೆ. ಇದರಿಂದ ದೂರ ಹೋಗೋದ್ರಿಂದ ನಮಗೆ ಅನ್ನದ ಆಹಾರನೂ ನೀಗ್ತಾಯಿದೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ರೀ ಭಾಳ. ಯಾಕಂದರೆ ಭಾಳ ಹೆಲ್ಪ್ ಆಗ್ತದೆ ರೀ. ಬಡವ್ರ ಜನರಿಗೆಲ್ಲ ಸಹಾಯ ಆಗುತ್ತೆ. ಅನ್ನದನ್ನು ಅವ್ರದ್ದೆಲ್ಲ ಹಸಿವು ನೀಗಿಸ್ದಂಗೆ ಆಗ್ತದೆ. ಅದನ್ನು ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಭಾಳ ಹೆಲ್ಪ್ನೂ ಆಗ್ತಾಯಿದೆ. ಬಡವ್ರಿಗೂ ಸಹಾಯ ಆಗ್ತಾಯಿದೆ. ಆ ಪೇಷಂಟ್ ಜೊತೆಗೆ ಇದ್ದರೂ ಅನುಕೂಲ ಆಗ್ತಾಯಿದೆ. ದೂರ ಇದೆ ಇಲ್ಲ, ಆಮೇಲೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಊಟದ ವ್ಯವಸ್ಥೆ ಚೆನ್ನಾಗಿ ಆಗ್ತಾಯಿದೆ. ಬಡವ್ರನ್ನೂ ಭಾಳ ಹೆಲ್ಪ್ ಆಗ್ತಾಯಿದೆ ಇದರಿಂದ. ಈ ಪ್ರಾಜೆಕ್ಟ್ಗೆ ಚೇರ್ಮನ್ ಆಗಿ ನಾನು ಕಾರ್ಯನ ನಿರ್ವಹಿಸ್ತಾ ಇದ್ದೇನೆ. ಇದು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಡೀತಿರುವಂಥ ಕಾರ್ಯಕ್ರಮ. ಲಯನ್ಸ್ ಇಂಟರ್ನ್ಯಾಷನಲಿಂದ ನಮಗೆ ಈ ವ್ಯಾನ್ ಕೊಟ್ಟಿದ್ದಾರೆ. ಅವರು ಲೆಕ್ಕ ಪ್ರಕಾರ ಬಂದು 100 ದಿವಸ ಮತ್ತು 100 ಜನಕ್ಕೆ ಕೊಡಿ ಅಂತೇಳಿ ಅವರು ಹೇಳಿದರು. ಆದರೆ ನಮ್ಮ ಕ್ಲಬ್ನವರೆಲ್ಲ ಕೂಡಿಕೊಂಡು ನಾವು ಸತತವಾಗಿ ಈಗ 612ನೇ ದಿವಸ, ಇವತ್ತಿಗೆ 612ನೇ ದಿವಸ ಆಗಿದೆ. ಇನ್ನೂ ನಾವು ಕೊಡ್ತಾನೇ ಇದ್ದೀವಿ, ಇನ್ನೂ ಕೊಡ್ತಾನೆ ಇರ್ತೀವಿ. 1000 ದಿವಸದ ನಮ್ಮದು ಪ್ರಾಜೆಕ್ಟ್ ಇದೆ. ಆಮೇಲೆ ನೋಡೋಣ ದೇವ್ರು ಹೆಂಗೆ ಮಾಡ್ತಾನೆ ಆ ಥರ. ಆಮೇಲೆ ಇನ್ನೊಂದು, ನಾವು ಜನರ ಹತ್ರ ಎಲ್ಲರೂ ಕೇಳಿದ್ರು ಯಾರೂ ಇಲ್ಲ ಅಂತ ಇಲ್ಲ, ಎಲ್ಲರೂ ದುಡ್ಡು ಕೊಡ್ತಾ ಇದ್ದಾರೆ. ದಾನಿಗಳಿದ್ದಾರೆ. ನಮ್ಮ ಕ್ಲಬ್ ವತಿಯಿಂದ ಕೂಡ ದಾನಿಗಳು ಭಾಳ ಜನ ಬರ್ತಾ ಇದ್ದಾರೆ. ಅವ್ರು ಕಡಿಮೆ ಬಿದ್ದರೆ ನಾವು ಕ್ಲಬ್ಬಿಂದನೇ ಹಾಕೋತೀವಿ, ಕ್ಲಬ್ಬಿಂದ ನಡೆಸ್ತಾ ಇದ್ದೀವಿ. ಇದನ್ನು ನಾವು ಪ್ರತಿ ದಿವಸ 400ರಿಂದ 500 ಜನರಿಗೆ ಬಿಸಿಯಾದಂತಹ, ಶುಚಿಯಾದಂತಹ, ಹೈಜೆನಿಕ್ ಆಗಿರುವಂತಹ ಅದನ್ನು ಫುಡ್ ನಾವು ಪ್ರತಿ ದಿವಸ ನಾವಿಲ್ಲ 400ರಿಂದ 500 ಜನರಿಗೆ ಕೊಡ್ತಾ ಇದ್ದೀವಿ. ಎಲ್ಲರೂ ತೃಪ್ತಿ ಆಗಿದ್ದಾರೆ. ಆಮೇಲೆ ಯಾವ ದಿವಸನೂ ಇವತ್ತಿನವರೆಗೆ 6 ದಿವಸದಲ್ಲಿ ನಾವು ಒಂದು ದಿವಸನೂ ನಿಲ್ಲಿಸಿಲ್ಲ. ಪ್ರತಿ ದಿವಸ 1 ಗಂಟೆಗೆ ಸರಿಯಾಗಿ ಎಲ್ಲರೂ ಬಂದು ನಿಂತಿರ್ತಾರೆ. ನಾವು ಟೈಮಿಂಗೂ ಮೇಂಟೈನ್ ಮಾಡ್ತೀವಿ, ಲೇಟಾಗಿ ಬರಲ್ಲ. ಆಮೇಲೆ ಜಲ್ದಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ರಿಮ್ಸ್ ಆಸ್ಪತ್ರೆಯ ಮುಂಭಾಗ ಲಯನ್ಸ್ ಕ್ಲಬ್ ಟೀಮ್ನವರು ಕೋವಿಡ್ ಸಮಯದಿಂದ ಇಲ್ಲಿ ತನಕ ನಿರಂತರವಾಗಿ ಅನ್ನದಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಸಿದವರ ಪಾಲಿನ ಒಂದು ರೀತಿ ಅನ್ನದಾತರಾಗಿದ್ದಾರೆ. ಇವರ ಈ ಕಾರ್ಯ ಹೇಗೆ ಶುರುವಾಯಿತು, ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಅನಿಲ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪತ್. ಅನಿಲ್, ಲಯನ್ಸ್ ಕ್ಲಬ್ನವರು ರಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕೋವಿಡ್ ಸಮಯದಿಂದ ಇಲ್ಲಿ ತನಕ ಅನ್ನದಾನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದೆಷ್ಟೋ ರೋಗಿಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇವರ ಈ ಕಾರ್ಯ ಹೆಂಗೆ ಶುರುವಾಯಿತು, ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಸಂಪತ್, ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿನ ಜಿಲ್ಲಾ ಆಸ್ಪತ್ರೆ ಆದಂತ ರಿಮ್ಸ್ ಆಸ್ಪತ್ರೆಯಲ್ಲಿ, ಯಾಕಂತಂದ್ರೆ ಅಲ್ಲಿ ಬರುವಂತ ಒಳ ರೋಗಿಗಳಿಗೆ ಮತ್ತೆ ಅಲ್ಲಿರುವಂತ ರೋಗಿಗಳು ಚಿಕಿತ್ಸೆಯನ್ನು ಪಡೆಯುವಂತ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಆಸ್ಪತ್ರೆಯಿಂದ ಉಚಿತವಾಗಿ ಊಟ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ರೋಗಿಗಳಿಗೆ ಸಹಾಯಕರು ಅಂತೇಳಿ ಬಂದಿರುವಂತ ಅವ್ರ ಜೊತೆಗೆ
ಮತ್ತೆ ಹೊರ ರೋಗಿಗಳಿಗೆ ಮಧ್ಯಾಹ್ನದ ಊಟ ಮಾಡ್ಬೇಕಾದ್ರೆ 80ರಿಂದ 100 ರೂಪಾಯಿ ಬೇಕಾಗುತ್ತೆ. ಅಂತದ್ದನ್ನು ಇವರು ಲಯನ್ಸ್ ಕ್ಲಬ್ನವರು ತೆಗೆದುಕೊಂಡು ಒಂದು ಬಡ ಕುಟುಂಬಗಳಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡೋದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿ ಬಡ ಜನರು ಸರ್ಕಾರಿ ಆಸ್ಪತ್ರೆಗೆ ಬರುವಂತವ್ರೆ ಬಡ ಜನರು ಮತ್ತೆ ದೀನದಲಿತರು ಇರುವಂತ ಜನರು ಮಾತ್ರ. ಯಾಕಂದ್ರೆ ಇದ್ದವರು ಬರುವುದಿಲ್ಲ. ಅಂತದ್ರಲ್ಲಿ ಇವರಿಗೆ ಬಡ ರೋಗಿಗಳಿಗೆ ಅಲ್ಲಿ ದುಡ್ಡಿಲ್ದೇನೆ ಬರುವಂತ ಚಿಕಿತ್ಸೆ ಪಡೆಯುವಂತ ಬಂದಂತವ್ರು ಆಗಿರ್ತಾರೆ. ಆದ್ರೆ ಅಂತವರಿಗೆ 100-200 ರೂಪಾಯಿ ಕೊಟ್ಟು ಊಟ ಮಾಡುವಂತ ಶಕ್ತಿ ಇರುವುದಿಲ್ಲ. ಅಂತವ್ರಿಗೆ ಇಂಥವ್ರು ಕೂಡ ಇವರು ಸಾಥ್ ನೀಡ್ತಾ ಇರುವಂತದ್ದು, ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ನೋಡಿದಂತ ಸಂದರ್ಭದಲ್ಲಿ ನಾವು 15 ದಿನಗಳಿಂದ ಮತ್ತೆ ಒಂದೊಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಅಲ್ಲಿ ಇರುವಂತದ್ದು ಜನರು ಇರುವಂತದ್ದು. ಅಂತವರಿಗೂ ಕೂಡ 15-20 ದಿನಗಳಿಂದ ಕೂಡ ಅವರಿಗೆ ಸತತವಾಗಿ ದಿನನಿತ್ಯ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. ಏನು ಅಲ್ಲಿ ಇವತ್ತಿಗೆ ಕೂಡ 613 ದಿನಗಳಾಯ್ತು. ಈ ಸತತವಾಗಿ ದಿನ ಮಧ್ಯಾಹ್ನ ಯಾವುದೇ ರೀತಿಯಾದಂತ ಒಂದು ದಿನ ಕೂಡ ರಜೆ ಇಲ್ದೇನೆ ಅವರು 500ರಿಂದ 600 ಜನರಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.